ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪಾಠ ವೀಕ್ಷಣೆಗಾಗಿ ಕುಳಿತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ನಾವು 7ನೇ ತರಗತಿಯ ಗಣಿತ ವಿಷಯದಲ್ಲಿ ಭಿನ್ನರಾಶಿಗಳು ಮತ್ತು ದಶಮಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಭಿನ್ನರಾಶಿಗಳು ಮತ್ತು ಅದರ ವಿವಿಧ ಪ್ರಕಾರಗಳು ಮತ್ತು ಅನೇಕ ಲೆಕ್ಕವನ್ನು ತಿಳ್ಕೊಂಡಿದ್ವಿ. ಇವತ್ತಿನ ದಿನ ನಾವು ಮಿಶ್ರ ಭಿನ್ನರಾಶಿಯ ಸಂಕಲನ ಮತ್ತು ಭಿನ್ನರಾಶಿಯ ಗುಣಾಕಾರದ ಬಗ್ಗೆ ತಿಳಿಯೋಣ. ಮಕ್ಕಳೇ, ಈಗ ಒಂದು ಲೆಕ್ಕವನ್ನು ಮಾಡೋಣ. ಕಲ್ಪನಾ 3.25 kg ಸೇಬು ಮತ್ತು 4.25 kg ಕಿತ್ತಳೆ ಹಣ್ಣನ್ನು ಖರೀದಿಸಿದಳು. ಅವಳು ಖರೀದಿಸಿದ ಹಣ್ಣುಗಳ ಒಟ್ಟು ತೂಕ ಎಷ್ಟು? ಈಗ ನೋಡಿ, ಸೇಬು ಮತ್ತು ಕಿತ್ತಳೆ ಹಣ್ಣುಗಳ ತೂಕವನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದೇವೆ. 3.25 kg ಹಾಗೂ 4.25 kg. ಈಗ ಎರಡೂ ಭಿನ್ನರಾಶಿಯಲ್ಲಿಯೂ ಕೂಡ ಪೂರ್ಣಾಂಕ ಇದೆ. ಯಾವುದು ಪೂರ್ಣಾಂಕ? 3 2ನೇ 1 ಮತ್ತು 4 4ನೇ 3. ಇಲ್ಲಿ 3 ಮತ್ತು 4 ಅನ್ನೋದು ಪೂರ್ಣಾಂಕ ಆಗಿದೆ. ಈಗ ಆ ಪೂರ್ಣಾಂಕವನ್ನು ನಾವು ತಗೊಳ್ಳೋಣ. ಮಕ್ಕಳೇ, ನಿಮಗೆ ಗೊತ್ತಿದೆ, ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಾಗ ಅದನ್ನು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತಿಸಿ ಸಂಕಲನ ಮಾಡುವುದು ತಿಳಿದಿದೆ. ಆದರೆ ನಾನಿವತ್ತು ಪೂರ್ಣಾಂಕಗಳನ್ನು ಕೂಡಿಸ್ಕೊಂಡು ಹೇಗೆ ತೂಕವನ್ನು ಕಂಡುಹಿಡಿಯುವುದು ಅನ್ನೋದನ್ನು ಹೇಳಿಕೊಡ್ತೇನೆ. ನೋಡಿ ಮಕ್ಕಳೇ, 3 ಮತ್ತು 4 ಪ್ಲಸ್ 2ನೇ 1 ಪ್ಲಸ್ 4ನೇ 3 ಅಂತ ಹೇಳಿ ಬರ್ಕೊಳ್ಳೋಣ. ಈಗ 3 ಮತ್ತು 4 ಕೂಡಿಸಿದ್ರೆ ಏನು ಬಂತು? 7 ಬಂತು. ನಂತರ 2ನೇ 1 ಪ್ಲಸ್ 4ನೇ 3. ಈಗ 2 ಮತ್ತು 4ರ ಲಸವನ್ನು ಕಂಡುಹಿಡಿಬೇಕು. ಲಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಈಗ ಲಸವನ್ನು ಕಂಡುಹಿಡಿಯುವಾಗ ಭಾಗಾಕಾರ ವಿಧಾನದಲ್ಲಿ ಭಾಗಿಸ್ತಾ ಹೋಗ್ತೀವಿ. ನಂತರ ಕೊನೆಯಲ್ಲಿ ಸಿಕ್ಕುವಂತಹ ಅಪವರ್ತನಗಳನ್ನು ಗುಣಿಸ್ತೇವೆ. ಸಾಮಾನ್ಯ ಗುಣಕದಲ್ಲಿ ಅತ್ಯಂತ ಚಿಕ್ಕ ಗುಣಕವನ್ನು ತಗೊಳ್ತೇವೆ. ಈಗ 2 ಮತ್ತು 4ರ ಲಸ ಎಷ್ಟು? 4. ಈಗ 2ನೇ 1 ಅಂತ ಹೇಳಿ ಇದೆ ಅಲ್ಲ ಮಕ್ಕಳೇ, ಇಲ್ಲಿ 2ನೇ 1 ಇದೆ, ಛೇದ 2 ಇದೆ, ಇಲ್ಲಿ 4 ಇದೆ. ಅಂದರೆ 2ನೇ 1ಅನ್ನು ನಾನು ಏನು ಮಾಡಬೇಕು? ಛೇದವನ್ನು 4ಕ್ಕೆ ಪರಿವರ್ತಿಸಬೇಕು. ಹೇಗೆ ಪರಿವರ್ತಿಸುವುದು? 2ನೇ 1ರ ಅಂಶ ಮತ್ತು ಛೇದಕ್ಕೆ ನಾನು 2ರಿಂದ ಗುಣಿಸಿದಾಗ ಉತ್ತರ ಏನು ಬರುತ್ತೆ? 4ನೇ 2 ಬರುತ್ತೆ. ನೋಡಿ, ಈಗ ಸರಿ ಆಯ್ತಾ? ಈಗ ಬಂದ ಪೂರ್ಣಾಂಕದ ಮೊತ್ತ 7 ಪ್ಲಸ್ 4ನೇ 2 ಪ್ಲಸ್ 4ನೇ 3 ಕೂಡಿಸ್ಕೊಳ್ಳೋಣ. 7ಕ್ಕೆ 7. ನಂತರ ಎರಡೂ ಭಿನ್ನರಾಶಿಯಲ್ಲಿಯೂ ಕೂಡ ಛೇದ 4 ಇದೆ. 4 ಅಂತಾನೆ ಬರ್ಕೊಳ್ಳಿ. ಉದ್ದಗೆರೆ 2 ಪ್ಲಸ್ 3 ಕೂಡಿಸಿದ್ರೆ 5. ಈಗ 4ನೇ 5 ಅನ್ನೋದು ಯಾವ ಭಿನ್ನರಾಶಿಯಲ್ಲಿದೆ ಮಕ್ಕಳೇ? ಅಂಶ ದೊಡ್ಡದಿದೆ. ಆದುದರಿಂದ ಇದು ಯಾವ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಈಗ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸಿದಾಗ ಏನಾಗತ್ತೆ? 7 ಪ್ಲಸ್ 1 4ನೇ 1 ಆಗತ್ತೆ. ಈಗ ಪುನಃ ಪೂರ್ಣಾಂಕಗಳನ್ನು ಕೂಡಿಸ್ಕೊಳ್ಳಿ. 7 ಪ್ಲಸ್ 1 ಏನಾಯಿತು? 8. 8 ಪ್ಲಸ್ 4ನೇ 1. ಇದರ ಉತ್ತರ ಏನಾಯಿತು ಮಕ್ಕಳೇ? 8 4ನೇ 1 kg ಹಣ್ಣನ್ನು ಕಲ್ಪನಾ ಖರೀದಿಸಿದಳು ಅಂತ ಆಯಿತು. ಈಗ ಪೂರ್ಣಾಂಕಗಳನ್ನು ಕೂಡಿಸಿ ಮಿಶ್ರ ಭಿನ್ನರಾಶಿಯ ಸಂಕಲನ ಮಾಡುವುದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಕ್ಕಳೇ, ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣವಾ? ಶಿಲ್ಪ 2.25 kg ದ್ರಾಕ್ಷಿ, 3.25 kg ಬಾಳೆಹಣ್ಣನ್ನು ಖರೀದಿಸಿದಳು. ಅವಳು ಖರೀದಿಸಿದ ಹಣ್ಣುಗಳ ಒಟ್ಟು ತೂಕ ಎಷ್ಟು? ನಾನೀಗ ಬೇರೆ ಬೇರೆ ಬಣ್ಣದ ಬ್ಲಾಕ್ಸ್ಗಳನ್ನು ತಂದಿದ್ದೇನೆ. ಈ ಬ್ಲಾಕ್ಸಿಗೆ ದ್ರಾಕ್ಷಿಯನ್ನು ಸೂಚಿಸುವುದಕ್ಕೆ ಹಸಿರು ಬಣ್ಣವನ್ನು, ಬಾಳೆಹಣ್ಣನ್ನು ಸೂಚಿಸುವುದಕ್ಕೆ ಹಳದಿ ಬಣ್ಣವನ್ನು ಹಚ್ಚಿದ್ದೇನೆ. ಮಕ್ಕಳೇ, ಇಲ್ಲಿ ಒಂದು ಬ್ಲಾಕ್ಸನ್ನು ನಾನು ಇಟ್ಟೆ ಅಂದರೆ ಅದು 1/4 kgಯನ್ನು ಸೂಚಿಸ್ತದೆ. 2 ಇಟ್ಟರೆ ಅದು ಅರ್ಧ kg, 3 ಇಟ್ಟರೆ 3/4 kg, ಇನ್ನೂ 1 ಇಟ್ಟರೆ 1 kg. ಅಂದರೆ ಇದನ್ನು ಒಟ್ಟಾಗಿ ತಗೊಂಡ್ರೆ ಏನಾಯಿತು? 1 kg ಆಯಿತು. ಅಲ್ಲಿ ಎಷ್ಟು kg ಶಿಲ್ಪ ತಗೊಂಡಿದ್ದಾಳೆ ಮಕ್ಕಳೇ? 2.5 kg ತಗೊಂಡಿದ್ದಾಳೆ. ಅಂದರೆ ಈ ರೀತಿಯಾಗಿ ಹಸಿರು ಬಣ್ಣದ ಬ್ಲಾಕ್ಸ್ಗಳನ್ನು ನಾನು ಎಷ್ಟು ಇಡ್ತಾ ಹೋಗಬೇಕು? ಈಗ 1 kg ಅದ್ದು ಇಟ್ಟೆ.
ಎಷ್ಟಾಯಿತು? ಇನ್ನೊಂದು ಕೆ ಜಿ ಆಯಿತು. ಒಟ್ಟು ಎಷ್ಟಾಯ್ತು ಈಗ? 2 ಕೆ ಜಿ ಆಯಿತು. ಆದರೆ ಅಲ್ಲಿ 2.5 ಕೆ ಜಿ ಇದೆ. ಅಂದರೆ ಒಂದಿಟ್ಟರೆ ಕಾಲಾಯಿತು, ಇನ್ನೊಂದಿಟ್ಟರೆ ಅರ್ಧ ಆಯಿತು. ಒಟ್ಟು ಎಷ್ಟಾಯಿತು? 1 ಕೆ ಜಿ, 2 ಕೆ ಜಿ, 2.5 ಕೆ ಜಿ ಆಯಿತು. ಅದೇ ರೀತಿಯಾಗಿ ಬಾಳೆಹಣ್ಣು 3.25 ಕೆ ಜಿ, ಅಂದರೆ 4 ಇಟ್ಟಿದ್ದೇನೆ ಅಂದರೆ 1 ಕೆ ಜಿ, 2 ಕೆ ಜಿ, 3 ಕೆ ಜಿ. ಒಟ್ಟು ಎಷ್ಟಾಯಿತು? 3 ಕೆ ಜಿ. ಆದರೆ ಅವಳು 3.25 ಕೆ ಜಿಯನ್ನು ತಗೊಂಡಿದ್ದಾಳೆ. ಒಂದಿಟ್ಟರೆ ಕಾಲು ಕೆ ಜಿ, ಅರ್ಧ ಕೆ ಜಿ, 3/4 ಕೆ ಜಿ ಆಯಿತು. ಈಗ ಈ ಬ್ಲಾಕ್ಸ್ಗಳನ್ನು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಯಿತು ಇದೆಲ್ಲವೂ ಕೂಡ 1 ಕೆ ಜಿಯನ್ನು ಸೂಚಿಸ್ತದೆ ಅಂತ. ಇವುಗಳನ್ನು ಕೂಡಿಸೋದು ಅಂದರೆ ಹೇಗೆ ನೋಡಿ. 1 ಕೆ ಜಿ, 2 ಕೆ ಜಿ, 3 ಕೆ ಜಿ, 4 ಕೆ ಜಿ, 5 ಕೆ ಜಿಯದ್ದು 1 ಕೆ ಜಿಯದ್ದೇ ನನಗೆ ಸಿಕ್ಕಿತ್ತು. ಹಾಗಾಗಿ ನಾನು ಕೂಡಿಸ್ತಾ ಹೋದೆ. ಆದರೆ ಈಗ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಈಗ 2 ಸೇರಿಸಿದಾಗ ಏನಾಯಿತು? ಮತ್ತು 1 ಕೆ ಜಿ ಆಯಿತು. ಇಲ್ಲಿ 5 ಕೆ ಜಿಗೆ ಇನ್ನೊಂದು ಕೆ ಜಿ, 6 ಕೆ ಜಿ. ನಂತರ 1 ಉಳಿತು, ಅಂದರೆ 6.25 ಕೆ ಜಿ ಬಾಳೆಹಣ್ಣು ಮತ್ತು ದ್ರಾಕ್ಷಿಯನ್ನು, ಒಟ್ಟು ಹಣ್ಣುಗಳನ್ನು ಶಿಲ್ಪ ಖರೀದಿಸಿದಳು ಅನ್ನೋದು ನಮಗೆ ತಿಳಿಯಿತು. ಭಿನ್ನರಾಶಿಗಳ ಗುಣಾಕಾರ. ನಾವು ಭಿನ್ನರಾಶಿಗಳ ಗುಣಾಕಾರವನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ನಾನೊಂದು ವೃತ್ತವನ್ನು ರಚಿಸಿದ್ದೇನೆ. ವೃತ್ತವನ್ನು 4 ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ. 1, 2, 3, 4 ಭಾಗವಾಗಿ ವಿಭಾಗಿಸಿದ್ದೇನೆ. ಇದರಲ್ಲಿ 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಇದನ್ನು ಭಿನ್ನರಾಶಿಯಲ್ಲಿ ನಾವು ಹೇಗೆ ಬರಿತೀವಿ ಮಕ್ಕಳೇ? 4ನೇ 3. ಈಗ ಛಾಯೆಗೊಳಿಸಿದ ಭಾಗ ವೃತ್ತದ 4ನೇ 3 ಭಾಗವಾಗಿದೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ ಮಕ್ಕಳೇ? ಒಂದು ವೃತ್ತವನ್ನು ಬರೆದಿದ್ದೇನೆ. ಇದು ಉತ್ತರ ಏನಾಯಿತು? 4ನೇ 3 ಆಯಿತು. ಈ 4ನೇ 3ಕ್ಕೆ ಇನ್ನೊಂದು 4ನೇ 3 ಅದೇ ಥರದ ವೃತ್ತವನ್ನು ರಚಿಸಿದ್ದೇನೆ. 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಈಗ ಇದರ ಉತ್ತರ ಏನಾಗುತ್ತೆ ಅಂತ ಹೇಳಿ ನೋಡೋಣ. 4ನೇ 3 ಪ್ಲಸ್ 4ನೇ 3 ಛೇದವು ಸಮನಾಗಿದೆ. ಆದುದರಿಂದ 4 4 ಅಂತಾನೆ ಬರೀರಿ. ಒಂದು ಉದ್ದ ಅಡ್ಡಗೆರೆ, 3 ಪ್ಲಸ್ 3 ಉತ್ತರ ಏನಾಯಿತು? 4ನೇ 6 ಆಯಿತು. ಇದು ಯಾವ ಭಿನ್ನರಾಶಿಯಲ್ಲಿದೆ? ವಿಷಮ ಭಿನ್ನರಾಶಿಯಲ್ಲಿದೆ. ಇದನ್ನು ನಾವು ಯಾವ ಭಿನ್ನರಾಶಿಗೆ ಬದಲಾವಣೆ ಮಾಡಬೇಕು? ವಿಷಮ ಭಿನ್ನರಾಶಿಯಲ್ಲಿರುವ 4ನೇ 6 ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು. ಅಂದರೆ 1 4ನೇ 1 ಆಗತ್ತೆ. ಯಾಕೆ? 6 4ರಿಂದ ಭಾಗಿಸಿ, 6 4ರಿಂದ ಭಾಗಿಸಿದಾಗ 4 1 4, ಶೇಷ ಎಷ್ಟು ಉಳಿತು? 2 ಉಳಿತು. ಉಳಿದಂಥ ಶೇಷವನ್ನು ನಾವು ಅಂಶದಲ್ಲಿ ಬರಿಬೇಕು. 1 4ನೇ 2 ಆಗತ್ತೆ. ಇದನ್ನು ನಾವು ಛಾಯೆಗೊಳಿಸಿದ ಚಿತ್ರದಲ್ಲಿ ಸೂಚಿಸುವಾಗ ನೋಡಿ ಮಕ್ಕಳೇ, 1 ಪೂರ್ಣಾಂಕ ಅಂದರೆ ವೃತ್ತವನ್ನು ರಚಿಸಬೇಕು, 4 ಭಾಗಕ್ಕೂ ಬಣ್ಣವನ್ನು ಹಚ್ಚಬೇಕು. 4 ಭಾಗಕ್ಕೂ ಬಣ್ಣವನ್ನು ಹಚ್ಚಿದರೆ ಅದನ್ನು ಏನಂತ ಕರಿತೇವೆ? 1 ಪೂರ್ಣಾಂಕ. ಈಗ 4ನೇ 2 ಇದೆ ಅಂದರೆ ಇನ್ನೊಂದು ವೃತ್ತವನ್ನು ನಾನು ರಚಿಸಬೇಕು. ಆ ವೃತ್ತದಲ್ಲಿ ಬರೀ 2 ಭಾಗಕ್ಕೆ ಬಣ್ಣವನ್ನು ಹಚ್ಚಿರಬೇಕು. ನೋಡೋಣವಾ? ಸರಿ ಆಯ್ತಾ? ಈಗ ನೋಡಿ, 1 ಇಂಟು 4ನೇ 2 ಉತ್ತರ ಏನಾಯಿತು? 1 4ನೇ 2 ಆಗತ್ತೆ. ಈಗ ಅದೇ ರೀತಿಯ ಛಾಯೆಗೊಳಿಸಿದ ಇನ್ನೊಂದು ವೃತ್ತವನ್ನು ಕೊಡ್ತೇನೆ ಮಕ್ಕಳೇ. 3 ಇಂಟು 4ನೇ 3, 4ನೇ 3ರ 3 ವೃತ್ತವನ್ನು ಕೊಟ್ಟಿದ್ದೇನೆ. ನೋಡಿ, ವೃತ್ತವನ್ನು 4 ಭಾಗವಾಗಿ ವಿಭಾಗಿಸಿದ್ದೇನೆ. ಪ್ರತಿ ಭಾಗದಲ್ಲಿಯೂ ಕೂಡ 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಈಗ ಎಷ್ಟಾಯಿತು? 1 2 3 ಬಣ್ಣ ಹಚ್ಚಿದ ಭಾಗಗಳು 4ರಲ್ಲಿ 3 ಅಂದರೆ 4ನೇ 3. 3 ಇಂಟು 4ನೇ 3 ಉತ್ತರ ಏನಾಗುತ್ತೆ? 4ಕ್ಕೆ 4, 3 ಇಂಟು 3 ಅಂದರೆ 4ನೇ 9 ಆಗತ್ತೆ. ಇದನ್ನು ಮಿಶ್ರ ಭಿನ್ನರಾಶಿಯಾಗಿ ಬದಲಾಯಿಸಿದಾಗ 9ನ್ನು 4ರಿಂದ ನಾವು ಭಾಗಿಸಿದಾಗ ಏನಾಗುತ್ತೆ ಮಕ್ಕಳೇ? 2 ಪೂರ್ಣಾಂಕ 4ನೇ 1. ಇದಕ್ಕೆ ಸಮನಾಗಿ ನಾವು ಇನ್ನು ಚಿತ್ರವನ್ನು ಬರೆಸೋದಾದರೆ ಏನಾಗುತ್ತೆ? 2 ಪೂರ್ಣವಾದಂತಹ ವೃತ್ತ, ಅದರ ಜೊತೆಗೆ 1 ವೃತ್ತ, ಅದರಲ್ಲಿ 1 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ಭಿನ್ನರಾಶಿಗಳ ಗುಣಾಕಾರಕ್ಕೆ ಸಂಬಂಧಿಸಿದ್ದು. ಮಕ್ಕಳೇ, ಭಿನ್ನರಾಶಿಗಳ ಗುಣಾಕಾರ ಮಾಡುವಾಗ ಗುಣಾಕಾರವು ಪುನರಾವರ್ತಿತ ಸಂಕಲನ ಎನ್ನುವುದು ನಿಮಗೆ ಗೊತ್ತಿದೆ. 4ನೇ 1 ಗುಣಿಸು 3 ಅಂದರೆ 4ನೇ 1 3ರಿಂದ ಗುಣಿಸಿದಾಗ ಛೇದ ಏನಾಯಿತು? 4ಕ್ಕೆ 4. ಅಂಶದಲ್ಲಿ 1 ಇಂಟು 3 3 ಅಂದರೆ 4ನೇ 3 ಆಗುತ್ತೆ. ಅದೇ 4ನೇ 1
3 ಬಾರಿ ಕೂಡಿಸಿದಾಗ ಛೇದ 4 ಆಗತ್ತೆ. ಅಂಶದಲ್ಲಿ ಬಂದ 1 + 1 + 1 ಅಂದರೆ 4ನೇ 3 ಆಗತ್ತೆ. ಇದನ್ನು ಒಂದು ಆಕ್ಟಿವಿಟಿಯ ಮೂಲಕ ತೋರಿಸೋದಾದರೆ ನೋಡಿ ಮಕ್ಕಳೇ, ಇಲ್ಲಿ 4ನೇ 1, ಪುನಃ 4ನೇ 1, 4ನೇ 1, ಇಲ್ಲಿ 3 4ನೇ 1 ತಗೊಂಡಿದ್ದೇನೆ. 3 ಗುಣಿಸಿದಾಗ ನಮ್ಗೇನು ಬರುತ್ತೆ? 4 ಭಾಗದಲ್ಲಿ 3 ಭಾಗ ಬಣ್ಣ ಹಚ್ಚಿದ ಭಾಗ, ಅಂದರೆ 4ನೇ 3 ಬರುತ್ತೆ. ಅಂದರೆ 4ನೇ 1 + 4ನೇ 1 + 4ನೇ 1 ಅಂದರೆ 4ನೇ 3 ಆಗತ್ತೆ. ಇದರಿಂದ ನಮಗೆ ಗುಣಾಕಾರವು ಪುನರಾವರ್ತಿತ ಸಂಕಲನ ಎನ್ನುವುದು ತಿಳಿಯುತ್ತೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋದಾದರೆ, ಈಗ ನೋಡಿ 4ನೇ 3 ಗುಣಿಸು 2, 4ನೇ 3, ಈಗ 4ನೇ 3 2 ಇಟ್ಟಾಗ ಇಲ್ಲಿ ಛೇದ 4 ಆಗುತ್ತೆ. 3 ಗುಣಿಸು 2 ಅಂದರೆ 4ನೇ 6 ಆಗುತ್ತೆ. 4ನೇ 3 ಗುಣಿಸು 2 ಅಂದರೆ 4ನೇ 6, ಅಂದರೆ 4 1 4, ಶೇಷ ಎಷ್ಟುಳಿತು? 2. ಅದು ಅಂಶದಲ್ಲಿ ಬರಿತೇನೆ. ಅಂದರೆ ಒಂದು ಪೂರ್ಣವಾದ ಭಾಗ 4 ಭಾಗಕ್ಕೂ ಬಣ್ಣ ಹಚ್ಚಿದ್ದು, ನಂತರ 4 ಭಾಗದಲ್ಲಿ 2 ಭಾಗಕ್ಕೆ ಬಣ್ಣ ಹಚ್ಚಿದ್ದು, ಅಂದರೆ 1 4ನೇ 2 ಬರುತ್ತೆ. ಈಗ ನೋಡೋಣ ಒಂದು ಲೆಕ್ಕವನ್ನು. 5ನೇ 3 ಗುಣಿಸು 7ನೇ 2, ಇವೆರಡನ್ನು ಗುಣಿಸ್ಬೇಕು. ಹೇಗೆ ಗುಣಿಸ್ತೇವೆ? ಮೊದಲಿಗೆ ಛೇದವನ್ನು ಗುಣಿಸೋಣ. 5 ಗುಣಿಸು 7, ಅಡ್ಡಗೆರೆ 3 ಗುಣಿಸು 2, ಏನಾಗುತ್ತೆ? 7 5 35, 3 2 6, ಅಂದರೆ 35ನೇ 6. 2 ಭಿನ್ನರಾಶಿಗಳ ಈ ಗುಣಲಬ್ಧ ಅಂದರೆ 2 ಭಿನ್ನರಾಶಿಗಳ ಗುಣಲಬ್ಧ ಅಂದರೆ ಅಂಶಗಳ ಗುಣಲಬ್ಧ ಭಾಗಿಸು ಛೇದಗಳ ಗುಣಲಬ್ಧ ಆಗತ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮಕ್ಕಳೇ. 2 ಸಮಭಿನ್ನ ರಾಶಿಗಳನ್ನು ಗುಣಿಸಿದಾಗ ಗುಣಲಬ್ಧವು ಪ್ರತಿ ಭಿನ್ನರಾಶಿಗಿಂತ ಚಿಕ್ಕದಾಗಿರುತ್ತೆ. ಅಂದರೆ ಕೊಟ್ಟಂಥ 2 ಭಿನ್ನರಾಶಿಗಳು ಕೂಡ ಸಮಭಿನ್ನ ರಾಶಿಯಾಗಿದ್ದಾಗ ಏನಾಗುತ್ತೆ? ಇದು ನಿಯಮ ಹೇಳುತ್ತೆ. ಏನಾಗುತ್ತೆ ಅಂದರೆ ಪ್ರತಿ ಗುಣಲಬ್ಧವು ಕೂಡ ಭಿನ್ನರಾಶಿಗಿಂತ ಚಿಕ್ಕದಾಗಿರುತ್ತೆ ಅಂತ. ಉತ್ತರವನ್ನು ಹೌದಾ ಅಲ್ವಾ ಅಂತ ಹೇಳಿ ನಾವು ಪರೀಕ್ಷಿಸೋಣವಾ? ಈ 2 ಭಿನ್ನರಾಶಿಗಳು ಕೂಡ ಸಮಭಿನ್ನ ರಾಶಿಗಳು. ಯಾಕೆ? 7ನೇ 4 ಮತ್ತು 3ನೇ 2 ಎರಡರಲ್ಲಿಯೂ ಕೂಡ ಛೇದವನ್ನು ಗಮನಿಸಿ ಮಕ್ಕಳೇ. 3ನೇ 2 ಇಲ್ಲಿ ಛೇದವೇ ದೊಡ್ಡದು, 7ನೇ 4 ಛೇದವೇ ದೊಡ್ಡದು. ಆದುದರಿಂದ ಇದು ಯಾವ ಭಿನ್ನರಾಶಿ? ಸಮಭಿನ್ನ ರಾಶಿ. ಈಗ ನೋಡಿ 3 ಗುಣಿಸು 7, 2 ಗುಣಿಸು 4, ಏನಾಯಿತು ಉತ್ತರ? 21ನೇ 8. ಈಗ 21ನೇ 8 ಅನ್ನೋದು ಗುಣಲಬ್ಧ. ಪ್ರತಿ ಭಿನ್ನ ರಾಶಿಗಿಂತ ಅದು ಏನಾಗಿರುತ್ತೆ? ಚಿಕ್ಕದಾಗಿರುತ್ತೆ. ನೋಡಿ 21ನೇ 8 ಚಿಕ್ಕದು, 3ನೇ 2. ಅದೇ ರೀತಿ 21ನೇ 8 ಚಿಕ್ಕದು, 7ನೇ 4. ಈಗ ನಿಮಗೆ ಗೊತ್ತಾಯ್ತಾ ಮಕ್ಕಳೇ? ಅದರ ಗುಣಲಬ್ಧ ಅಂದರೆ 2 ಸಮಭಿನ್ನ ರಾಶಿಯ ಗುಣಲಬ್ಧ ಅನ್ನೋದು ಕೊಟ್ಟಂತಹ ಸಮಭಿನ್ನ ರಾಶಿಗಿಂತ ಏನಾಗಿರುತ್ತೆ? ಚಿಕ್ಕದಾಗಿರುತ್ತೆ. ಈಗ 2 ಭಿನ್ನರಾಶಿಗಳು ಕೂಡ ವಿಷಮ ಭಿನ್ನರಾಶಿ ಆದಾಗ ಏನಾಗುತ್ತೆ ಅಂತ ನೋಡೋಣವಾ? 2 ಭಿನ್ನರಾಶಿಗಳಲ್ಲಿ ಪ್ರತಿಯೊಂದಕ್ಕಿಂತ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಯಾವುದು? ಗುಣಲಬ್ಧ. ಈಗ ನೋಡಿ 4ನೇ 7, 2ನೇ 5, ಈ 2 ಭಿನ್ನರಾಶಿಗಳಲ್ಲಿಯೂ ಕೂಡ ಅಂಶ ದೊಡ್ಡದಿದೆ. ಆದುದರಿಂದ ಇದು ವಿಷಮ ಭಿನ್ನರಾಶಿ. ಈಗ 4 ಗುಣಿಸು 2, 7 ಗುಣಿಸು 5, 8ನೇ 35. ಈಗ ನೋಡಿ 8ನೇ 35 ದೊಡ್ಡದು, 4ನೇ 7. ಅದೇ ರೀತಿ 8ನೇ 35 ದೊಡ್ಡದು, 2ನೇ 5. ಈಗ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮಕ್ಕಳೇ. ಈಗ ಒಂದು ಸಮಭಿನ್ನ ರಾಶಿ ಮತ್ತೊಂದು ವಿಷಮ ಭಿನ್ನ ರಾಶಿಯನ್ನು ನಾನು ಕೊಡ್ತೇನೆ. ಅವುಗಳ ಗುಣಲಬ್ಧ ಏನಾಗತ್ತೆ ನೋಡಿ. ಒಂದು ಸಮಭಿನ್ನ ರಾಶಿ ಮತ್ತು ಒಂದು ವಿಷಮ ಭಿನ್ನ ರಾಶಿಯನ್ನು ಗುಣಿಸಿದಾಗ ಗುಣಲಬ್ಧವು ಗುಣಾಕಾರದಲ್ಲಿ ಒಳಗೊಂಡ ವಿಷಮ ಭಿನ್ನ ರಾಶಿಗಿಂತ ಕಡಿಮೆ ಹಾಗೂ ಸಮಭಿನ್ನ ರಾಶಿಗಿಂತ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಹೌದಾ ಅಂತ ಪರೀಕ್ಷಿಸೋಣವಾ? ನೋಡಿ 3ನೇ 2 ಇದು ಯಾವ ಭಿನ್ನರಾಶಿ? ಸಮಭಿನ್ನ ರಾಶಿ. 5ನೇ 6 ಇದು ವಿಷಮ ಭಿನ್ನರಾಶಿ. ಇವೆರಡರ ಗುಣಲಬ್ಧವನ್ನು ನೋಡೋಣ. 3 ಗುಣಿಸು 5 ಅಡ್ಡಗೆರೆ 2 ಗುಣಿಸು 6 ಅಂದರೆ ಏನಾಯಿತು? 15ನೇ 12. ಈಗ 15ನೇ 12 ಅನ್ನೋದು ಸಂಕ್ಷೇಪ ರೂಪದಲ್ಲಿ ತಂದಾಗ ಏನಾಗುತ್ತೆ? 5ನೇ 4 ಆಗುತ್ತೆ. ಈಗ 15ನೇ 12 ದೊಡ್ಡದು ಯಾವುದಕ್ಕಿಂತ? ಸಮಭಿನ್ನ ರಾಶಿಗಿಂತ, ಅಂದರೆ 3ನೇ 2ಕ್ಕಿಂತ. ಅದೇ ರೀತಿ
15ನೇ 12 ಚಿಕ್ಕದು ಯಾವುದಕ್ಕಿಂತ 5ನೇ 6ಕ್ಕಿಂತ. ಈಗ ನಿಮಗೆ ಈ ಮೂರೂ ಲೆಕ್ಕಗಳು ಕೂಡ ಹೇಗೆ ಅನ್ನೋದು ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಗುಣಾಕಾರವು ಪುನರಾವರ್ತಿತ ಸಂಕಲನವಾಗಿದೆ ಅನ್ನೋದು ನಿಯಮ. ಇದು ಹೌದಾ ಅಲ್ವಾ ಅಂತ ಹೇಳಿ ನಾವು ಪರೀಕ್ಷಿಸೋಣವಾ ಮಕ್ಕಳೇ? ನೋಡಿ, 2 ಗುಣಿಸು 4ನೇ 3 ಅಂದರೆ 4ನೇ 3 ನಾನು 2 ಸಾರಿ ಗುಣಿಸ್ತೀನಿ ಅನ್ನೋದು ಒಂದೇ. 4ನೇ 3 ನಾನು 2 ಸಾರಿ 4ನೇ 3 ಪ್ಲಸ್ 4ನೇ 3 ಅಂತ ಹೇಳಿ ಕೂಡಿಸ್ತೀನಿ ಅನ್ನೋದು ಸರಿ. ಎರಡೂ ಕೂಡ ಸಮನಾದದ್ದು. ಅಂದರೆ ಗುಣಾಕಾರವು ಪುನರಾವರ್ತಿತ ಸಂಕಲನವಾಗಿದೆ. ನೋಡಿ, ಈಗ 1 ಗುಣಿಸು 4 ಇಲ್ಲಿ ಛೇದದಲ್ಲಿ ಏನೂ ಇಲ್ಲ ಅಂದರೆ ಅದರ ಅರ್ಥ ಏನು ಅಂದರೆ 1ನೇ 2 ಅಂತಲೇ ಅರ್ಥ ಮಕ್ಕಳೇ. 1 ಗುಣಿಸು 4 ಅಡ್ಡಗೆರೆ 2 ಗುಣಿಸು 3. ಈಗ ಉತ್ತರ ಏನಾಗತ್ತೆ ಅಂದರೆ 4ನೇ 6 ಆಗತ್ತೆ. ಅದೇ ರೀತಿಯಾಗಿ 4ನೇ 3 2 ಸರಿ ಕೂಡಿಸೋಣ, ಏನಾಗುತ್ತೆ ನೋಡೋಣವಾ? ಅದು ಕೂಡ 4ನೇ 6 ಆಗತ್ತೆ. ಈಗ ಗುಣಿಸಿದಾಗಲೂ ಕೂಡ ಉತ್ತರ 4ನೇ 6 ಬಂತು, ಕೂಡಿಸಿದಾಗಲೂ ಕೂಡ 4ನೇ 6 ಬಂತು. ಇದರ ಅರ್ಥ ಏನು? ಗುಣಾಕಾರದ ನಿಯಮ ಮತ್ತು ಸಂಕಲನದ ನಿಯಮಗಳು ಕೂಡ ಒಂದಕ್ಕೊಂದು ಅನ್ವಯವಾಗತ್ತೆ. ಅಂದರೆ ಗುಣಾಕಾರ ಅನ್ನುವುದು ಪುನರಾವರ್ತಿತ ಸಂಕಲನವಾಗಿದೆ ಅನ್ನೋದು ನಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಮಕ್ಕಳೇ. ಈಗ ಇದಕ್ಕೆ ಸಂಬಂಧಿಸಿದಂತೆ ನಾವು ಅನೇಕ ಉದಾಹರಣೆಗಳನ್ನು ನೋಡೋಣ. ಈಗ ನಾನೊಂದು ಪೂರ್ಣಾಂಕವನ್ನು ಕೊಟ್ಟಿದ್ದೇನೆ, ಜೊತೆಗೆ ಒಂದು ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಿದ್ದೇನೆ. 5 ಗುಣಿಸು 2 7ನೇ 3. ಯಾವಾಗಲೇ ಆಗಲಿ ಒಂದು ಪೂರ್ಣಾಂಕ ಜೊತೆಗೆ ಒಂದು ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಾಗ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ನಾವು ಪರಿವರ್ತಿಸಬೇಕು. ಪರಿವರ್ತಿಸಿದ ನಂತರವೇ ಗುಣಿಸ್ಬೇಕು. ಈಗ ನೋಡಿ, 5 ಗುಣಿಸು 7 2 14. 14ಕ್ಕೆ 3 ಕೂಡಿಸಿದ್ರೆ 17 ಆಯಿತು. ಅಂದರೆ 5 ಗುಣಿಸು 7ನೇ 17. ಈಗ ಏನಾಗುತ್ತೆ? 7 ಒಂದು ಅಡ್ಡಗೆರೆ 5 ಗುಣಿಸು 17. 5 ಗುಣಿಸು 17 ಅಂದರೆ ಎಷ್ಟಾಯಿತು? 7ನೇ 85 ಆಯಿತು. ಈಗ 85 ನಾನು 7ರಿಂದ ಭಾಗಿಸ್ಬೇಕು ಮಕ್ಕಳೇ. ನಿಮಗೆ ಭಾಗಾಕಾರ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ 12 ಅಂದರೆ ಏನು? ಭಾಗಲಬ್ಧ, ಒಂದು ಶೇಷ. ಯಾವಾಗಲೇ ಆಗಲಿ ಮಕ್ಕಳೇ, ಭಾಗಲಬ್ಧದಲ್ಲಿ ಬಂದಂಥ ಈ 12 ನಾವು ಪೂರ್ಣಾಂಕದಲ್ಲಿ ಬರಿತೇವೆ. ಯಾವಾಗ? ಮಿಶ್ರ ಭಿನ್ನರಾಶಿಯಾಗಿ ಬರೆಯುವಾಗ. ನಂತರ ಈ ಶೇಷ ಅಂತ ಬಂದಿದೆಯಲ್ಲ, ಈ ಶೇಷವನ್ನು ಅಂಶದಲ್ಲಿ ಬರಿತೇವೆ. ನಂತರ ಛೇದ ಎಷ್ಟಿದೆಯೋ ಅಷ್ಟೇ ಬರಿತೇವೆ. ಏನಾಯಿತು? 12 7ನೇ 1 ಆಯಿತು. ನಿಮಗಿದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಭಿನ್ನರಾಶಿಯಲ್ಲಿ ದ ಅಥವಾ ರ ಗುಣಾಕಾರವನ್ನು ಪ್ರತಿನಿಧಿಸ್ತದೆ ಮಕ್ಕಳೇ. ನೋಡಿ, ಅದಕ್ಕೆ ಸಂಬಂಧಿಸಿದ ಒಂದು ಲೆಕ್ಕವನ್ನು ಮಾಡೋಣವಾ? 5ನೇ 2ರ 15 ಅಂದರೆ ರ ಇದ್ದ ಸ್ಥಳದಲ್ಲಿ ನಾವು ಗುಣಿಸು ಚಿಹ್ನೆಯನ್ನು ಹಾಕಬೇಕು ಮಕ್ಕಳೇ. ಈಗ 5ನೇ 2 ಗುಣಿಸು 15. ನಾನೇನು ಮಾಡಿದೆ? ಸಂಕ್ಷೇಪ ರೂಪಕ್ಕೆ ತಂದೆ. 5 1 5, 5 3 15. ಈಗ 2 ಗುಣಿಸು 3, 2 3 ಎಷ್ಟು ಉತ್ತರ? 6 ಉತ್ತರ ಬಂತು. ನೋಡಿ, ಇದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಉತ್ತರ ಏನಾಯಿತು ಮಕ್ಕಳೇ? 6 ಆಯಿತು. ಮಕ್ಕಳೇ, ನಾವೀಗ ಆಟದ ಮೂಲಕ ಪಾಠವನ್ನು ಕಲಿಯೋಣ. ನಿಮ್ಗೆಲ್ರಿಗೂ ಕೂಡ ಬಣ್ಣ ಹಚ್ಚಿದ ಭಾಗವನ್ನು ತೋರಿಸಿದಾಗ ಭಿನ್ನರಾಶಿ ಬರೆಯೋದು ನಿಮ್ಗೆಲ್ರಿಗೂ ಖುಷಿ ಅಂತ ಹೇಳಿ ನಾನು ಅನ್ಕೋತೀನಿ. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಆಟವನ್ನು ಪಾಠದ ಜೊತೆಗೆ ಕಲಿಯೋಣ. ಸಿದ್ಧರಾಗಿದ್ದೀರಾ? ಬಣ್ಣ ಹಚ್ಚಿದ ಭಾಗ ಪ್ರತಿನಿಧಿಸುವ ಭಿನ್ನರಾಶಿಯನ್ನು ಬರೆಯಿರಿ. ನೋಡಿ ಮಕ್ಕಳೇ, ಇಲ್ಲಿ ನಾನೇನು ಮಾಡಿದ್ದೇನೆ ಅಂದರೆ 3 ವೃತ್ತವನ್ನು ಕೊಟ್ಟಿದ್ದೇನೆ. ಈ 3 ವೃತ್ತದಲ್ಲಿಯೂ ಕೂಡ ಒಂದು ವೃತ್ತವನ್ನು ನಾನೀಗ ತಗೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಈ ವೃತ್ತವನ್ನು 3 ಸಮಭಾಗವಾಗಿ ವಿಭಾಗಿಸಿ 2 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಈ ಒಂದು ವೃತ್ತದ ಭಿನ್ನರಾಶಿ ರೂಪ ಏನಾಗುತ್ತೆ? 3ನೇ 2. ಇದು ಕೂಡ 3ನೇ 2, ಇದು ಕೂಡ 3ನೇ 2. ಅಂದರೆ 3ನೇ 2 ಇರುವ ಭಿನ್ನರಾಶಿ ಎಷ್ಟಿದೆ? 3 ಇದೆ. ಇದನ್ನು ಹೇಗೆ ಬರಿಬಹುದು? 3 ಗುಣಿಸು 3ನೇ 2. ಈಗ ಅದೇ ರೀತಿಯಾಗಿ ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದೇನೆ. ನೋಡಿ ಮಕ್ಕಳೇ, 4 ಚೌಕವನ್ನು ಕೊಟ್ಟಿದ್ದೇನೆ. ಇಲ್ಲಿಯೂ ಕೂಡ 4 ಭಾಗವಾಗಿ ವಿಭಾಗಿಸಿದ್ದೇನೆ. 4 ಭಾಗದಲ್ಲಿ 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಅಂದರೆ 4ನೇ 3 ಆಯಿತು. ಹೌದಾ? 1 2 3 4 ಅಂದರೆ 4 ಗುಣಿಸು 4ನೇ 3. ಚೆನ್ನಾಗಿದೆ ಅಲ್ವಾ? ಈಗ ಭಿನ್ನರಾಶಿಗಳನ್ನು
ನೋಡಿ ಚಿತ್ರವನ್ನು ನೀವು ಬರಿಬೇಕು. ನೋಡಿ ಮಕ್ಕಳೇ, ಭಿನ್ನರಾಶಿ 4ನೇ 3 ಕೊಟ್ಟಿದ್ದೇನೆ. 4ನೇ 3 ಇರುವಂಥ ಚಿತ್ರ ಎಷ್ಟಿರಬೇಕು? 3 ಇರಬೇಕು. ಇದು ನೀವು ವಜ್ರಾಕೃತಿಯ ಮಾಡಿ, ಚೌಕವೇ ಮಾಡಿ, ಆಯತವೇ ಮಾಡಿ, ಸರ್ಕಲ್ಲೇ ಮಾಡಿ, ಆದರೆ ಭಾಗಗಳು ಸಮನಾಗಿ ಹಂಚಿಕೆ ಆಗಬೇಕು. ಯಾಕಂದರೆ ಇದು ಭಿನ್ನರಾಶಿ. ನೋಡೋಣವಾ, ನಾನು ಒಂದು ವೃತ್ತವನ್ನು ಬಿಡಿಸ್ಕೊಂಡಿದ್ದೇನೆ. ಆ ವೃತ್ತವನ್ನು 4 ಭಾಗ ಮಾಡಿ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದೇನೆ. ಈ ರೀತಿಯ ವೃತ್ತ ಎಷ್ಟಿರಬೇಕು? 3 ಇರಬೇಕು. ಬಂತ? 3 ಬಂತು. ಈಗ ಈ ವೃತ್ತದಲ್ಲಿ 3 ಭಾಗದಲ್ಲಿ ಒಂದು ಬಣ್ಣ ಹಚ್ಚಿದ ಭಾಗವನ್ನು ಇಲ್ಲಿ ಕೊಡ್ತೇನೆ, ಇನ್ನೊಂದು ಭಾಗವನ್ನು ಇಲ್ಲಿ ಕೊಡ್ತೇನೆ. ಈಗ ಇಲ್ಲಿ ಒಂದೇ ಭಾಗ ಉಳೀತು. ಅಂದರೆ ಏನಾಯಿತು? 2 ಪೂರ್ಣವಾದದ್ದು 2, ನಂತರ 4ನೇ 1. ಈಗ ನೋಡಿ ಮಕ್ಕಳೇ, 2 ಪೂರ್ಣ ಅಂದರೆ ಎಲ್ಲ ಭಾಗಕ್ಕೂ ಬಣ್ಣ ಹಚ್ಚಿದ 2 ವೃತ್ತ, ನಂತರ 1 ಭಾಗಕ್ಕೆ ಬಣ್ಣ ಹಚ್ಚಿದ್ದು. ಅರ್ಥ ಆಯ್ತಲ್ವಾ? ಪೆಟ್ಟಿಗೆಯಲ್ಲಿ ಅರ್ಧದಷ್ಟು ವೃತ್ತಗಳಿಗೆ ಬಣ್ಣವನ್ನು ಹಾಕಬೇಕು ಅಂತ ಒಂದು ಪೆಟ್ಟಿಗೆಯನ್ನು ಕೊಟ್ಟಿದೆ ನೋಡಿ. ಈ ಪೆಟ್ಟಿಗೆಯಲ್ಲಿ ನಾನು 3, 6, 9, 12 ಏನಿದೆ ವೃತ್ತ ಇದೆ. ಈ ವೃತ್ತದಲ್ಲಿ ನಾನು ಅರ್ಧ ಭಾಗಕ್ಕೆ ಅಂದರೆ ಅರ್ಧ ಭಾಗ ಇರುವ ವೃತ್ತಗಳಿಗೆ ಬಣ್ಣವನ್ನು ಹಚ್ಚಬೇಕು. ನೋಡೋಣ ಹೇಗೆ ಹಚ್ಚೋದು ಅಂತ. ಹೇಗೆ? ಈ ಕೆಳಗಡೆ ಇರುವಂತಹ 6 ವೃತ್ತಕ್ಕೂ ಬಣ್ಣ ಹಚ್ಚಬಹುದು, ಇಲ್ಲ ಮೇಲ್ಗಡೆ ಇರುವ 6 ವೃತ್ತಕ್ಕೂ ಬಣ್ಣವನ್ನು ಹಚ್ಚಬಹುದು. ನಾನು ಮೇಲ್ಗಡೆ ಇರುವ 6 ವೃತ್ತಕ್ಕೆ ಬಣ್ಣವನ್ನು ಹಚ್ಚುತ್ತೇನೆ. ಸರಿ ಆಯ್ತಾ? ಅರ್ಧದಷ್ಟು ಅಂದರೆ ಎಷ್ಟಿದೆಯೋ ಅದರ ಅರ್ಧದಷ್ಟು. ಅಂದರೆ 2ನೇ 1 ಗುಣಿಸು ಎಷ್ಟು ವೃತ್ತ ಇದೆ? 3, 6, 9, 12 ಗುಣಿಸು 12 ಮಾಡಿ. ಆಗ ಎಷ್ಟು ವೃತ್ತಕ್ಕೆ ಬಣ್ಣ ಹಚ್ಚಬೇಕಾಯ್ತು ಮಕ್ಕಳೇ? ನಾನು 6 ವೃತ್ತಕ್ಕೆ ಹಚ್ಚಿದೇನಾ? 6 ವೃತ್ತಕ್ಕೆ? ಹೌದು. ಈಗ ಇನ್ನೊಂದು ಆಕ್ಟಿವಿಟಿಯನ್ನು ನೋಡೋಣ. ಪೆಟ್ಟಿಗೆಯಲ್ಲಿರುವ 3ನೇ 2ರಷ್ಟು ತ್ರಿಭುಜಗಳಿಗೆ ಬಣ್ಣವನ್ನು ಹಚ್ಚಬೇಕು. ನೋಡಿ, ಇಲ್ಲಿ ಪೆಟ್ಟಿಗೆ ಇದೆ. ಇದರಲ್ಲಿ 1, 2, 3 ಸಾಲಿದೆ. 3 ಸಾಲಿನಲ್ಲಿ 3ರಲ್ಲಿ 2 ಭಾಗಕ್ಕೆ 3ನೇ 2ರಷ್ಟು ತ್ರಿಭುಜಗಳಿಗೆ ಬಣ್ಣವನ್ನು ಹಚ್ಚಬೇಕು. ಅಂದರೆ ಮೇಲ್ಗಡೆ ಇರುವ ಈ 5ಕ್ಕೂ ಈ 5ಕ್ಕೂ ಅಂದರೆ ಒಟ್ಟು 10 ತ್ರಿಭುಜಗಳಿಗೆ ಬಣ್ಣವನ್ನು ಹಚ್ಚಬೇಕು. ನೋಡಿ, 3ನೇ 2ರಷ್ಟು ತ್ರಿಭುಜ ಅಂದರೆ ಏನಾಯಿತು? 3ನೇ 2 ಗುಣಿಸು 15. ಎಷ್ಟಾಯಿತು ಉತ್ತರ? 5 2 10. 10 ತ್ರಿಭುಜಗಳಿಗೆ ಬಣ್ಣವನ್ನು ಹಚ್ಚಿದ್ದೇನೆ. ಸರಿ ಆಯ್ತಲ್ಲ? ಗುಣಿಸಿ ಮತ್ತು ಮಿಶ್ರ ಭಿನ್ನರಾಶಿಯಾಗಿ ವ್ಯಕ್ತಪಡಿಸಿ. ನೋಡಿ ಮಕ್ಕಳೇ, 3 ಗುಣಿಸು 5 5ನೇ 1. ಇದನ್ನು ಹೇಗೆ ಮಾಡೋಣ? 3ಅನ್ನು ಗುಣಾಕಾರದಲ್ಲಿ ಗುಣಿಸುವಾಗ 3ಅನ್ನು ಬರ್ಕೋತೀನಿ. ನಂತರ ಈ ಮಿಶ್ರ ಭಿನ್ನರಾಶಿಯನ್ನು ನಾನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸಬೇಕು. ಈ ಛೇದದಲ್ಲಿ ಏನಿದೆ? 5. 5ಕ್ಕೆ 5 ಅಂತಲೇ ಬರಿತೇನೆ. ನಂತರ 5 ಗುಣಿಸು 5 ಪ್ಲಸ್ 1. ಈಗ 3 ಇಂಟು 5ನೇ 5 ಗುಣಿಸು 5 ಅಂದರೆ 25 ಪ್ಲಸ್ 1. ಈಗ ಪುನಃ 3 5ನೇ 26. ಈಗ ನೋಡಿ, 5 ಒಂದು ದೊಡ್ಡ ಅಡ್ಡಗೆರೆ ಹಾಕಿದ್ದೇನೆ. 3 ಗುಣಿಸು 26. ಯಾಕೆ? ಅಂಶವನ್ನು ಗುಣಿಸಿದ್ದೇನೆ, ಛೇದವನ್ನು ಗುಣಿಸಿದ್ದೇನೆ. ನೋಡಿ, 1 ಗುಣಿಸು 5 5, 3 ಗುಣಿಸು 26. ಎಷ್ಟಾಯಿತು ಉತ್ತರ? 5ನೇ 78. ಇದನ್ನು ಪುನಃ ನಾನು 78ಅನ್ನು 5ರಿಂದ ಏನು ಮಾಡಬೇಕು? ಭಾಗಿಸ್ಬೇಕು. 5 ಬರ್ಕೊಳ್ತೇನೆ, 78. ಈಗ ಭಾಗಿಸ್ತಾ ಹೋಗೋಣ. ಇಲ್ಲಿ ಭಾಗಲಬ್ಧ ಅಂದರೆ 15, ಶೇಷ ಅಂದರೆ 3. ಇದನ್ನು ಹೇಗೆ ಬರಿತೇವೆ ನಾವು? 5ನೇ 78ಅನ್ನು ನೋಡಿ, ಪೂರ್ಣಾಂಕಗಳು 15, ನಂತರ ಬಂದಂತಹ ಛೇದ 5, 5ನೇ ಶೇಷ ಅಂಶದಲ್ಲಿ ಬರುತ್ತೆ. ಅಂದರೆ ಅಡ್ಡಗೆರೆ ನಂತರ 3. ನಿಮಗೆ ಅರ್ಥ ಆಗಿದೆ ಅಲ್ಲ ಮಕ್ಕಳೇ? ಬೆಲೆ ಕಂಡು ಹಿಡಿಯಿರಿ. 2ನೇ 1ರ 2ನೇ 4ನೇ 3. 2ನೇ 1ರ 2 4ನೇ 3 ಅಂದಾಗ 2ನೇ 1 ಗುಣಿಸು 2 4ನೇ 3 ಅಂತ ಹೇಳಿ ಬರ್ಕೊಳ್ಳೋಣ. ಇದನ್ನು 2ನೇ 1 ಡೈರೆಕ್ಟಾಗಿ ಮಾಡಿದ್ದೇನೆ. ಯಾಕಂದರೆ ನಿಮಗೀಗ ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟರೆ ವಿಷಮ ಭಿನ್ನರಾಶಿಯಾಗಿ ಬರೆಯೋದು ಸರಿಯಾಗಿ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ. 4 2 8 9 10 11.
ಅಂದರೆ 4ನೇ 11 ಆಯಿತು. ಈಗ ನೋಡಿ 2 4 8, 1 ಗುಣಿಸು 11, ಉತ್ತರ ಏನಾಯಿತು? 8ನೇ 11. ಒಂದು ಭಿನ್ನರಾಶಿಯಿಂದ ಇನ್ನೊಂದು ಭಿನ್ನರಾಶಿಯ ಗುಣಾಕಾರ 2ನೇ 1 ಗುಣಿಸು 3ನೇ 2. ಈಗ 2 ಗುಣಿಸು 3 ಅಡ್ಡಗೆರೆ 1 ಗುಣಿಸು 2, ಅಂದರೆ ಅಂಶವನ್ನು ಗುಣಿಸಿದ್ದೇನೆ, ಛೇದವನ್ನು ಗುಣಿಸಿದ್ದೇನೆ. ಉತ್ತರ ಏನಾಯಿತು? 6ನೇ 2. 6ನೇ 2ನ ಸಂಕ್ಷೇಪ ರೂಪಕ್ಕೆ ತಂದಾಗ 3ನೇ 1 ಆಗತ್ತೆ. ಒಂದು ಭಿನ್ನರಾಶಿಯಿಂದ ಇನ್ನೊಂದು ಭಿನ್ನರಾಶಿಯ ಗುಣಾಕಾರ, ಅದೇ ರೀತಿಯ ಗುಣಾಕಾರದ ಲೆಕ್ಕವನ್ನು ಮತ್ತೊಂದು ಮಾಡೋಣ. ಈಗ 3 ಗುಣಿಸು 4, 2 ಗುಣಿಸು 1 ಏನಾಯಿತು? ಉತ್ತರ 12ನೇ 2. ಸಂಕ್ಷೇಪ ರೂಪಕ್ಕೆ ತಂದಾಗ 6ನೇ 1 ಆಗತ್ತೆ. ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದನ್ನು ಕೊಟ್ಟಿದ್ದೇನೆ. 3ನೇ 7 ಗುಣಿಸು 2ನೇ 5 = 6ನೇ ಎಕ್ಸ್. ಈಗ ನೋಡೋದು ಕೂಡಲೇ ನೀವು ಮಾಡ್ತೀರಾ ಮಕ್ಕಳೇ. 3 ಗುಣಿಸು 2, 3 2 6. ಹಾಗಾದರೆ 7 ಗುಣಿಸು 5 ಇಲ್ಲೇನು ಬರಬೇಕು? 7 5. ಯಾಕೆ? ಅಂಶವನ್ನು ಗುಣಿಸಿದ್ದೇನೆ. ಹೇಗೆ ಮಾಡೋದು? ಅಂಶವನ್ನು ಗುಣಿಸಿದರೆ ಆಯಿತು. ಆದರೆ ರೀತಿಯ ಮೂಲಕವೇ ಮಾಡೋಣ ನೋಡಿ. 3 ಗುಣಿಸು 2 ಅಡ್ಡಗೆರೆ 7 ಗುಣಿಸು 5 ಏನಾಯಿತು? 6ನೇ 35. ಹಾಗಾದರೆ ಎಕ್ಸ್ನ ಬೆಲೆ ಯಾವುದು? ಎಕ್ಸ್ನ ಬೆಲೆ 35. 5ನೇ 6 ಗುಣಿಸು 3ನೇ ಎಕ್ಸ್, ಇದರ ಬೆಲೆ ಗೊತ್ತಿಲ್ಲ. ನಂತರ 15ನೇ 24. ಇದನ್ನು ಹೇಗೆ ಮಾಡೋದು ನೋಡಿ. 5 ಗುಣಿಸು 3, 5 3 15. ಇಲ್ಲಿ ಯಾವುದನ್ನು ಗುಣಿಸಿದ್ರೆ 24 ಬರುತ್ತೆ ಅಂತ ನೋಡಬೇಕು. 1ರಿಂದ ಗುಣಿಸಿದ್ರೆ 6 ಬರುತ್ತೆ. 6 1 6 ಅಲ್ಲ, 2 ಹಾಕಿದರೆ 12 ಆಗುತ್ತೆ, 3 ಹಾಕಿದ್ರೆ 18 ಆಗುತ್ತೆ. ಎಕ್ಸ್ನ ಬೆಲೆ 4 ಆಗಿದ್ರೆ 24 ಆಗ್ತಾ ಇತ್ತು ನೋಡಿ. 24 ಅಂದರೆ ಎಕ್ಸ್ನ ಬೆಲೆ ಏನಾಯಿತು? 4 ಆಗಬೇಕು. 6 4 24, 5 3 15. ಅಂದರೆ ಎಕ್ಸ್ನ ಬೆಲೆ ಏನಾಯಿತು ಮಕ್ಕಳೇ? ಎಕ್ಸ್ನ ಬೆಲೆ 4 ಆಯಿತು. ಮನೆ ಲೆಕ್ಕವನ್ನು ಬರ್ಕೊಳ್ಳಿ ಮಕ್ಕಳೇ. ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ. ಮೊದಲನೇ ಲೆಕ್ಕ 3ನೇ 2 ಗುಣಿಸು 2 3ನೇ 2. ಎರಡನೇ ಲೆಕ್ಕ 2ನೇ 11 ಗುಣಿಸು 10ನೇ 3. ಮೂರನೇ ಲೆಕ್ಕ 3 7ನೇ 4 ಗುಣಿಸು 5ನೇ 3. ಎಲ್ಲರೂ ಮಾಡ್ತೀರಲ್ಲ ಮನೆ ಲೆಕ್ಕವನ್ನು? ಇವತ್ತಿನ ತರಗತಿಯಲ್ಲಿ ನಾವು ಮಿಶ್ರ ಭಿನ್ನರಾಶಿಯ ಸಂಕಲನ, ಗುಣಾಕಾರವು ಪುನರಾವರ್ತಿತ ಸಂಕಲನವೆಂಬುದನ್ನು ತಿಳಿದೆವು. ಹಾಗೂ ಭಿನ್ನರಾಶಿಯ ಗುಣಾಕಾರದಲ್ಲಿ ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿಯ ವಿವಿಧ ಉದಾಹರಣೆಗಳನ್ನು ತಗೊಂಡು ಗುಣಾಕಾರವನ್ನು ಮಾಡುವುದನ್ನು ತಿಳಿದೆವು ಅಲ್ವಾ ಮಕ್ಕಳೇ? ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ಭಿನ್ನರಾಶಿಗಳ ಭಾಗಾಕಾರದೊಂದಿಗೆ ನಾನು ಬರ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರು. ಇಲ್ಲಿ TGT ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು.